ಏನೇನು ಅಪ್ಡೇಟ್ ಆಗಿದೆ ಫೀಚರ್ಸ್? ಅದೇ ಸರ್ ಡ್ಯುಯಲ್ ಚಾನಲ್ ಎವಿಎಸ್ ಬಂದಿದೆ, ಬ್ಲೂಟೂತ್ ಕನೆಕ್ಷನ್ ಡಿಜಿಟಲ್ ಹಾಂ ಮೀಟರ್. ಹಾಂ ಹಾಂ ಇಷ್ಟು ಚೆನ್ನಾಗಿದೆ. ಬ್ಲೂಟೂತ್ ಡಿಜಿಟಲ್ ಮೀಟರ್ ಅಂದ್ರೆ? ಹೌದು, ಬ್ಲೂಟೂತ್ ಹಾಂ ನಿಮ್ಮ ಮೊಬೈಲ್ಗೆ ಹಾಂ ಕನೆಕ್ಟ್ ಹಾಂ ಮಾಡ್ಬೋದು. ಹಾಂ ಡಿಜಿಟಲ್ ಮೀಟರ್ ಹಾಂ ಎಲ್ಲ ಇದೆ ಸರ್. ಮತ್ತೆ ಡ್ಯುಯಲ್ ಚಾನಲ್ ಎಬಿಎಸ್. ABS ಮತ್ತೆ ಲೈಟ್ ಚೆನ್ನಾಗಿದೆ ಫ್ರಂಟ್. ಹೌದು ಸರ್. ಹಾಂ ಎಷ್ಟಂದ್ರೆ ಪ್ರೈಸಿಗೆ? 2,42,000. ಓಕೆ 42,000. ಓಕೆ. ಹೊಸ RSಗೂ ಸೇಮ್ ಪ್ರೈಸ್ ಇತ್ತಾ? 227 ಇತ್ತು ಹಾಂ ಸರ್ ಹಳೇದು. ಇದು ಓಕೆ ಹೊಸದು 242,000 ಓಕೆ. ಹಾಂ ಪ್ರೈಸ್. ಅರೌಂಡ್ 24,000 ಇನ್ಕ್ರೀಸ್ ಆಗಿರೋದು. 20,000 ಜಾಸ್ತಿ ಆಗಿದೆಯಾ ಪ್ರೈಸ್? ಹೌದು. ಓಲ್ಡ್ BS6 BS6 ಇದು BS6 ಅಪ್ಗ್ರೇಡೆಡ್ ಮಾಡಲ್. ಅದೇನೆ ಓಲ್ಡ್ BS6 ಒಂದಿತ್ತು, ಅದಾದ್ಮೇಲೆ ಇತ್ತು. ಇದು ಅದೇನು ಅಪ್ಡೇಟ್ PBS ಇದು. ಹೌದು. ಹಾಂ ಹಾಂ ಇದು ಕಲರ್ಸ್ ಏನು ಬರುತ್ತೆ ಅಪ್ಡೇಟ್ ಅದ್ರಲ್ಲಿ? ಕಲರ್ಸ್ ಸರ್ ಬ್ಲ್ಯಾಕ್ ಇದೆ, ಹಾಂ ಮತ್ತೆ ಇದು ರೆಡ್ ಇದೆ, ಹಾಂ ವೈಟ್ ಇದೆ ಸರ್. ಹಾಂ ಬ್ಲ್ಯಾಕ್ ಇಲ್ಲ ಈಗ, ಬ್ಲ್ಯಾಕ್ ಸ್ಟಾಪ್ ಆಯ್ತಾ? ಬ್ಲ್ಯಾಕ್ ಇದೆ ಹಾಂ ಬರ್ತಿದೆ. ಹಾಂ ಹಾಗೆ ಸೆಲ್ಲಿಂಗ್ ಬ್ಲ್ಯಾಕ್ RS ಜನ ಅದು. ಹಾಂ ರೆಡ್ ಚೆನ್ನಾಗಿದೆ, ಡಿಫ್ರೆಂಟ್ ಇದೆ ಅದು. ಡ್ಯುಯಲ್ ಟೋನ್ ಕಲರ್. ಪ್ಲಾನ್ ಪರ್ಚೇಸ್ ಮಾಡಿ. ನಾನು ಪಲ್ಸರ್ ಹೊಸದು. BS2 ಗಾಡಿ ಹೊಸದು. ನಾನು ಫೀಚರ್ ನೋಡ್ತಾ ಇರೋದು ಬೇಸಿ ನಮ್ಮ ಮೊದಲು ಆಗೋದು ಗಾಡಿ ರಿವ್ಯೂ ಮತ್ತೆ ಅದಕ್ಕೆ ಬಂದೆ ನೋಡಕ್ ಬಂದೆ ಅದು. ನೋಡಕ್ ಬನ್ನಿ ಹಾಂ ನೋಡಿ ಸರ್. ಹಾಂ ಈಗ ಗಾಡಿ ತೋರಿಸಲಿಲ್ಲ ಬಂದಿರಲ್ಲ RS ಅನ್ನೋದ್ ಬಗ್ಗೆ. అలాగే ಹೊಸದು ವೆಲ್ಕಮ್. ಇವತ್ತು ನಾಗೇನು ಡಾಕ್ಟರ್ ರಾಜ್ಕುಮಾರ್ ಹೋಟೆಲ್ ಬಂದಿದ್ದೀನಿ. ಬಜಾಜ್ ಶೋರೂಮ್ ಇದು ಅಂಬಾಜಾರ ಸಾಗೋದು ಆಪೋ ಶೋರೂಮ್ ಬಂದಿದ್ದೀನಿ ನಾನು. ಇಲ್ಲಿ ಹೊಸ ಅಪ್ಡೇಟ್ RS 200 ಇದೆ ನೋಡಿ. RS 200 2025 ಮಾಡಲ್ದು PS ಫೇಸ್ 1 ಇದೆ. ಕಾರ್ಯ ನೋಡ್ಬೇಕು, ಇಲ್ಲಿ ಬಂದು ನೋಡಕ್ಕಾದ್ ನೀವು. ಅದೇ ಅಪ್ಡೇಟ್ ಕಿಲೋಮೀಟರ್ ಅಂತ ಅಪ್ಡೇಟೆಡ್ ಹೆಡ್ಲೈಟ್ಸ್ LED ಹೆಡ್ಲೈಟ್ಸ್ ಬರುತ್ತಂತ. ಮತ್ತೆ ಹೊಸ ಕಲರ್ಸ್ ಮಾಡಿ ರೇಟಿ ಕಲರ್. ಅಂಡ್ ಇಲ್ಲಿ ABS ಬರುತ್ತೆ ಗಾಡಿಯಲ್ಲಿ. ಇಷ್ಟು ಚಾನ್ಸ್ ಇದೆ ಗಾಡಿಯಲ್ಲಿ ಅಂತ. 4 ಫೀಚರ್ಸ್ ಚಾನ್ಸ್ ಇದೆ ಗಾಡಿಯಲ್ಲಿ ಅಂತ. ಬಿಟ್ಟರೆ ಅಲ್ಲೇ ಏನಿತ್ತು BS6 ಹಂಗಾಗಿದೆ ಗಾಡಿ. ಇದರಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಗಾಡಿದು ಪರ್ಫಾರ್ಮೆನ್ಸ್ ಅಲ್ಲೇ ಏನೋ ಚೇಂಜಸ್ ಆಗಿದೆ. ಓಲ್ಡ್ ನ್ಯೂಗಳು ಮುಂಚೆ ನಿಮ್ಗೆ ಅನಲಾಗ್ ಮೀಟರ್ ಇತ್ತು, ಇವಾಗ ನಿಮ್ಗೆ ಡಿಜಿಟಲ್ ಮೀಟರ್ ಬರುತ್ತೆ. ಡಿಜಿಟಲ್ ಮೀಟರ್ ಮೋಡ್ಸ್, ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಬರುತ್ತೆ. ಇದರಲ್ಲಿ ಮೋಡ್ಸ್ ಬರುತ್ತೆ ಅದರಲ್ಲಿ. 7 ಮೋಡ್ಸ್ ಬರುತ್ತೆ, ಸ್ಪೋರ್ಟ್ಸ್, ರೋಡ್. ಓಕೆ. ಓಲ್ಡಲ್ಲಿ ಫೋನಲ್ಲಿ ಓಲ್ಡ್ ಬೇಸಿಗೆ ಈ ಫೀಚರ್ ಇದ್ದಿಲ್ಲ, ಮೋಡ್ಸ್ ಇಲ್ಲ. ನಾರ್ಮಲ್ ಮೀಟರ್ ಇತ್ತು, ಡಿಜಿಟಲ್ ಮೀಟರ್ ಇತ್ತು. ಏನ್ ರೇಟ್ ಮಾಡ್ತಾರೆ? ನಾನು ಮೊಟಲ್ ಆಗೋದು ನಾನು ಮೊಟಲ್ ಆಗೋದು ನಾನು. ಮೋಟರ್ ಲಾಗ್. ಹಾ ಹೊಸ ಗಾಡಿನೇ ರಿವ್ಯೂ ಮಾಡಿ ಫೀಚರ್ ಮಾಡ್ತೀನಿ ನಾನು. ಅದಕ್ಕೆ ಬಂದಿರೋ ತುಂಬಾ ಡಿಮನಿಂಗ್ ವೆಹಿಕಲ್, ಯಂಗ್ಸ್ಟರ್ಸ್ ಡಿಮನಿಂಗ್ ವೆಹಿಕಲ್. ಅದಕ್ಕೆ ಮತ್ತೆ ರಿಲೀಸ್ ಮಾಡಬೇಕು ಬಜಾಜ್ ಅವರು. ಇದರಲ್ಲಿ 400 ಬರುತ್ತೆ ಅಂತ ಎಲ್ಲ ಅಪ್ಡೇಟ್ ಯಾವಾಗ ಬರುತ್ತೆ 400 ಸರ್? ಇದನ್ನ ಮ್ಯಾನುಫ್ಯಾಕ್ಚರ್ ಇಲ್ಲ, ಅದನ್ನ ನೋಡ್ಬೇಕು. ಮ್ಯಾನುಫ್ಯಾಕ್ಚರ್ ಆಟೋಸ್ಪೋರ್ಟ್ ತೋರಿಸಿ ಲಾಂಗ್ ಬ್ಯಾಕ್ RS 400 ಅದಾವೇನು ಅಪ್ಡೇಟ್ ಇಲ್ಲ ಗಾಡಿ ಬಗ್ಗೆ. ಅದಕ್ಕೆ ನನಗೆ ಅದನ್ನ ಮ್ಯಾನುಫ್ಯಾಕ್ಚರ್ ಇಲ್ಲ. ಹಾ ನೋಡ್ಬೇಕು. ಬರೀ NS 400 ಬಿಟ್ಟರು, ಬರೀ RS 400 ಬಂದಿಲ್ಲ ಗಾಡಿ ಮಾರ್ಕೆಟಲ್ಲಿ. ಹಾ ಇದು ಬೇಸ್ ಕೂಡ ಚೇಂಜ್ ಆಗಿದೆ. ಇಲ್ಲ, ಸೇಮ್ ಬೇಸ್. ಎಲ್ಲ ಓಲ್ಡ್ ಬೈಕ್ ತರಾನೆ. ಹಾ ಬರೀ ಮೋಡ್ಸ್ ಅಂದ್ರೆ ಡಿಜಿಟಲ್ ಮೀಟರ್ ಅಂದ್ರೆ ಫ್ರಂಟ್ ಲೈಟ್ ಅಂದ್ರೆ ಫ್ರಂಟ್ ಹೆಡಿಲಿ ಚೆನ್ನಾಗಿದೆ ಅಂದ್ರೆ. ಮತ್ತೆ ಡ್ಯುಯಲ್ ABS ಅಂದ್ರೆ. ಹಾ ಮತ್ತೆ ಮತ್ತೆ ಪೇಂಟ್ ಚೆನ್ನಾಗಿದೆ ಡ್ಯೂ ಟೋನ್ ಬದ. ಹಾ ಮತ್ತೆ ಒಳ್ಳೆ ಸಿಂಗಲ್ ಟೋನ್ ಬರ್ತೈತೆ ಅನ್ಕೋತೀನಿ. ಸಿಂಗಲ್ ಟೋನ್ ಬರ್ತೈತೆ ಇದೆಲ್ಲ ಅನ್ಕೋತೀನಿ ಕಲರ್. ಜಾಸ್ತಿ ಯಂಗ್ಸ್ಟರ್ಸ್ ಬ್ಲಾಕ್ ಯೂಸ್ ಮಾಡೋದು RS 1 ನೋಡಿದ್ದೀನಿ. ಬರೀ ಇದ್ರಲ್ಲಿ ಬ್ಲಾಕ್ ಚೆನ್ನಾಗಿ ಸೇಲ್ ಆಗೋದು ಅನ್ಕೋತೀನಿ. ನಿಮ್ಗೆ ಸಿಕ್ಕಿರೋ ಗಾಡಿ ಸೇಲಿಂಗ್ ಬೇಕ್ರೆಸ್ ನಮ್ಮ ಲಿಮಿಟೆಡ್ ಕೇಳಿದ್ದೀನಿ. ನೋಡ್ಬೋದು ಜಾಸ್ತಿ ಬ್ಲಾಕ್ ನೋಡ್ತಿದ್ದಾರೆ RS 1 ನೋಡಿರೋದು. ಹಾ ಬಟ್ ಎಲ್ಲರೂ ಕಂಪ್ಲೇಂಟ್ ಇತ್ತು ಈ ಹ್ಯಾಂಡಲ್ ಬಾರ್ ಬ್ರೇಕ್ ಕ್ರ್ಯಾಕ್ ಆಗುತ್ತೆ ಅಂತ ಇದೆ. ಸುಮಾರು ಜನ RS 1 ಬರೋರಲ್ಲ ಇದಕ್ಕೆ ಕ್ರಾಶ್ ಆಗಿ ಅನ್ವಯ ಕಟ್ಟಾಗಿ ಬರುತ್ತೆ. ಸ್ಕ್ರಿಪ್ ಹ್ಯಾಂಡಲ್ ಬಾರ್ ಅಂತ ಗುಜರಾತ್ ಕೊಟ್ಟಿದ್ರು. ಅದಕ್ಕೆ ಅಷ್ಟು ಸೆಂಟಿನ ಹ್ಯಾಂಡಲ್ ಬಾರ್ ಅಂತ ಅದಕ್ಕೆ ಕಲಿದ್ ನಾನು. ಬಟ್ ಅದೇ ಕಂಪೇರ್ ಮಾಡಿದ ಬಜಾಜ್ ಬೈಕ್ಸ್ ಅಲ್ಲಿ ಸ್ವಲ್ಪ ವೀಕ್ ಇದ್ದಾರೆ ಹ್ಯಾಂಡಲ್ ಬಾರ್ ಅಂತ ಕ್ಲಿಪ್ ಅನ್ನೋ ನಂಬರ್. ವಿರೋಧ ರೋಸಿದ್ ಮೊದಲು ಸರ್ ಅಲ್ಲ, ಅದಕ್ಕೆ ಕೇಳಿದ್ ನಾನು. ಯೂಸ್ ಮಾಡೋರಲ್ಲ ಅಂಡ್ ಈ ಪಾರ್ಟಿ ಬೇಗ ಸಿಗಲ್ಲ ಅಂತಿದ್ರು. ಸ್ಪೇರ್ ಪಾರ್ಟ್ ಇದೆ ಅದಕ್ಕೆ. ಈಗ ಇಷ್ಟೇ ವೇಟಿಂಗ್ ಪೀರಿಯಡ್. ಈಗ ನೀವು ಹೊಸ RS 1 ಇಲ್ಲ ಸರ್, ನೀವು ಪೇಮೆಂಟ್ ಮಾಡಿ 2 days ಲೆಸ್ ಆಗುತ್ತೆ. ಹಾ ನಮ್ಮ ಪೇಟು 4 days ಬಂದು ಬರುತ್ತೆ. ಹಾ 2 days ಡೆಲಿವರಿ 4 days ನಮ್ಮ ಬರುತ್ತೆ ಅಂದ್ರೆ. ಹಾ ಈಗ ಎಲ್ಲ ಕ್ಲಾಸಲ್ಲೂ ಟೆಕ್ನಾಲಜಿ ಸಿಗತ್ತಾ ಕಸ್ಟಮರ್ಗೆ? ಎಲ್ಲ ಕ್ಲಾಸ್ ಕಸ್ಟಮರ್ ಸಿಗತ್ತಾ? ಯಾವ್ದು ಡಿಮನಿ ಕಲರ್ ಇದೆಯಾ, ಟೈಮ್ ಇದೆಯಾ ಅಂತ ಅನ್ನಕ್ಕೆ? ಏನಿಲ್ಲ, ಅದ್ರಾಗ ಏನಿಲ್ಲ. ಎಲ್ಲ ಕಲರ್ಸ್ ಸೇಮ್ ಪ್ರೈಸ್ ಇರುತ್ತೆ, ಸೇಮ್ ಡೆಲಿವರಿ ಸಿಗುತ್ತೆ. ಕರೆಂಟ್ ಕಂಪ್ಯೂಟರ್ ಯಾವ್ದು ಇದಕ್ಕೆ ಬ್ರ್ಯಾಂಡಿಗೆ ಮಾರ್ಕೆಟ್ ಅಲ್ಲಿ ಯಾರು ಇಲ್ಲ ಕಂಪ್ಯೂಟರ್ ಇದಕ್ಕೆ RS 1 ಹೋಗ್ತಿದೆ. ಇಲ್ಲ
ಕಂಪೇರ್ ಆದ್ರೂ ಮಾಡಕ್ಕಲ್ಲ ಗಾಡಿಗಿನ್ನ ಕಂಪೇರ್ ಇಲ್ಲ. ಟಿ ವಿ ಎಸ್ ಅಪ್ಡೇಟ್ ಕಂಪೇರ್ ಆಗತ್ತೆ ಇದಕ್ಕೆ ಟಿ ವಿ ಎಸ್ ಅಪ್ಡೇಟ್ ಇದು ಯಾವ್ದು ಇದು ಸ್ಪೋರ್ಟ್ಸ್ ಲುಕ್ ಬರುತ್ತೆ. ಅಪಚಿ ಆ ತರ ಇಲ್ಲ. ಸ್ಪೋರ್ಟ್ಸ್ ರೀಟೇನ್ ಕಂಪೇರ್ ಹೊರ ರಾಜ್ ರೀಟೇನ್ ಕಂಪೇರ್ ಅದು ಹ್ಮ್ और वटा पे अದೇ ವರ್ಲ್ಡ್ ಕಪ್ ಸೀಟ್ಸ್ ಬಂದಿತ್ತು ಹಾಗೆ ಕಂಪ್ಯೂಟರ್ ಆಗುತ್ತೆ ಇದು ಅದ್ರ ಬಗ್ಗೆ ಹೇಳಿಲ್ಲ ಹಾ. ಅಪಚಿ ಬಗ್ಗೆ. ಹೆಂಗೆ ಜನ ಕಂಪೇರ್ ಮಾಡ್ತಾನೆ ಗಾಡಿ ಮಾರ್ಕೆಟ್ ಅಲ್ಲಿ ಅದಕ್ಕೆ ಯಾರು ಕಂಪ್ಲೀಟ್ ಇಲ್ಲ ಅಂತ ಯಾರು ಮಾರ್ಕೆಟ್ ಅಲ್ಲಿ ಒನ್ ಬೈಕ್ ಅನ್ನೋ ಅವರು ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಕ್ಳು ಡಿಸೈಟ್ ಒಳ್ಳೆ ಗಾಡಿ ಅನ್ಕೋತೀನಿ ಯಂಗ್ಸ್ಟರ್ಸ್ ಇದನ್ನ ಹ್ಮ್ ಆ ಟ್ಯಾಂಕ್ ಬುಕ್ಕೆಲ್ಲ ಲುಕ್ ಬರುತ್ತೆ ಸ್ಪೋರ್ಟ್ಸ್ ಲುಕ್ ಬರುತ್ತೆ ಅಂದ್ರೆ ಟೈರ್ಸ್ ಚೇಂಜಸ್ ಆಗಿಲ್ಲ ಹ್ಮ್ ಟೈರ್ಸ್ ಸೇಮ್ ಇದೆಯಾ ಹೌದು. ಯುರೋಪಿಯನ್ ಟೈರ್ ಕೊಡ್ತೀರಾ ಏನ್ ಸೇಮ್ ಟೈರ್ ಐತಲ್ಲಿ Center ಇದೆ. ಈಗ ನೆಕ್ಸ್ಟ್ ಸಲ ಇದೆ ಲಾಂಚರ್ಸ್ ಆಮೇಲೆ RS 1 ಅದಾದ್ಮೇಲೆ ಆಯ್ತು, ಒಂದು ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಯಾವ್ದಿದೆ ಲಾಂಚರ್ಸ್ ಹ್ಮ್? ಈ 2025 ಇಯರ್ ಅಲ್ಲಿ ಯಾವ್ದು ಲಾಂಚರ್ಸ್ ಇದೆ ನೆಕ್ಸ್ಟ್ ಬಜಾಜ್ ಅಲ್ಲಿ ಲಾಂಚರ್ಸ್ Launches Official ಆಗಿ? ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಓಕೆ ಎನ್